ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಈ ಸಂಚಿಕೆಯಲ್ಲಿ 166ನೇ ಶ್ಲೋಕದಿಂದ ಪ್ರಾರಂಭ. ವಿಶ್ವಗ್ರಾಸ ವಿದ್ರುಮಾಭ ವೈಷ್ಣವಿ ವಿಷ್ಣುರೂಪಿಣಿ ಅಯೋನಿರ್ಯೋನಿ ನಿಲಯ ಕೂಟಸ್ಥಾಕುಲರೂಪಿಣಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ವಿಶ್ವಗ್ರಾಸ. ಇದರ ಅರ್ಥ ವಿಶ್ವವನ್ನೇ ಕಬಳಿಸುವವಳು, ಇಡೀ ವಿಶ್ವವನ್ನೇ ಸಂಹಾರಗೊಳಿಸುವವಳು ಅಂತ ಈ ನಾಮ ಹೇಳ್ತಾ ಇದೆ. ವಿಶ್ವವನ್ನು ಸೃಷ್ಟಿ ಮಾಡಿದವಳು, ಸ್ವಲ್ಪ ಕಾಲ ವಿಶ್ವವನ್ನು ನಡೆಸ್ತಾಳೆ, ಆಮೇಲೆ ವಿಶ್ವವನ್ನೇ ಸಂಹಾರಗೊಳಿಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ವಿಶ್ವವೇ ಇವಳಿಗೆ ತುತ್ತಾಗಿ ಬಿಡ್ತದೆ ಅಂತ. ಮೃತ್ಯುರ್ಯಸ್ಯೋಪಸೇಚನಂ ಅಂತ ಉಪನಿಷತ್ ಒಂದು ಮಾತನ್ನ ಹೇಳುತ್ತೆ. ಇದರ ಅರ್ಥ ಏನು ಅಂದರೆ, ಮೃತ್ಯುವೇ ಈ ಭಗವತ್ ಶಕ್ತಿಯ ಬಾಯಿ ಚಪ್ಪರಿಸುವ ಉಪ್ಪಿನಕಾಯಿ ಅಂತ ಇದರ ಅರ್ಥ. ಅಂದರೆ ಆದಿಶಕ್ತಿಯಾದಂಥ ಈ ಲಲಿತಾಂಬಿಕೆಯೇ ಮಹಾಪ್ರಳಯ ಕಾಲದಲ್ಲಿ ಇಡೀ ವಿಶ್ವವನ್ನೇ ತಾನು ಸೃಷ್ಟಿ ಮಾಡಿದ್ಲಲ್ಲ, ತನ್ನ ಗರ್ಭದಲ್ಲೇ ಇಟ್ಕೊಂಡಿದ್ಲಲ್ಲ ಸೃಷ್ಟಿ ಮಾಡಿ, ಆ ಇಡೀ ವಿಶ್ವವನ್ನೇ ಒಂದು ತುತ್ತಾಗಿ ಕಬಳಿಸಿ ಬಿಡ್ತಾಳೆ. ಹಾಗಾಗಿ ಇವಳೇ ಪ್ರಳಯಕಾರಿಣಿ ಅಂತ ಈ ನಾಮ ಹೇಳ್ತಾ ಇದೆ. ಹಿಂದಿನ ನಾಮ ವಿಶ್ವ ಭ್ರಮಣಕಾರಿಣಿ ಅಂತ ಬಂದಿತ್ತು. ಇದೆಲ್ಲವೂ ಏನನ್ನು ಹೇಳ್ತಾ ಇದೆ ಅಂದರೆ, ಇಡೀ ವಿಶ್ವದಲ್ಲೂ ಹಾಗೆ ನಮ್ಮ ಶರೀರದಲ್ಲೂ ಕೂಡ ಇದರನ್ನು ಸೃಷ್ಟಿ ಮಾಡಿದಂಥ ಒಂದು ಶಕ್ತಿ ಇದೆ, ಇದನ್ನು ನಡೆಸುವಂಥ ಒಂದು ಶಕ್ತಿ ಇದೆ. ಆ ಶಕ್ತಿಯಿಂದಲೇ ಈ ಪ್ರಪಂಚ, ಈ ದೇಹ, ನಾವು, ನೀವು, ಈ ಜಗತ್ತು ಎಲ್ಲವೂ ಕೂಡ ನಡೀತಾ ಇದೆ. ಪ್ರತಿ ಕ್ಷಣವೂ ಇಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ. ಕಾಲ ಬಂದಾಗ ಯಾವ ಶಕ್ತಿ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ಬಾಳಿಸಿತ್ತೋ ಅದೇ ಶಕ್ತಿಯೇ ನಮ್ಮನ್ನು ಕಬಳಿಸ್ತದೆ, ವಿಶ್ವವನ್ನು ಕಬಳಿಸ್ತದೆ. ಮರಣ ನಮಗೆ ಬರುವಂಥದ್ದು ಕೂಡ ನಮ್ಮೊಳಗಿನ ಶಕ್ತಿಯಿಂದಲೇ, ಅದೇ ನಮ್ಮ ತಾಯಿ. ಹಾಗಾಗಿ ಮರಣಕ್ಕೆ ಹೆದರಬಾರದು, ಜೀವನಕ್ಕೂ ಹೆದರಬಾರದು. ಏನೇನು ಬರ್ತದೋ ಅದೆಲ್ಲವೂ ಆ ಶಕ್ತಿಯೇ ಮಾಡಿಸುವಂಥದ್ದು ಅನ್ನೋ ಸತ್ಯವನ್ನು ನಾವು ಮನಗಂಡ್ರೆ ನಾವು ಇದನ್ನು ದಾಟಲಿಕ್ಕೆ ಸುಲಭ ಆಗ್ತದೆ ಅಂತ ಈ ನಾಮಗಳು ಒಳಸೂಚನೆ ಕೊಡುವಂಥದ್ದು. ಮುಂದಿನ ನಾಮ ವಿದ್ರುಮಾಭ. ಇದರ ಅರ್ಥ ಹವಳದಂತೆ ಕಾಂತಿಯುಳ್ಳವಳು. ನೋಡಿ, ಕೆಂಪು ಹವಳದ ಬಣ್ಣ ತುಂಬ ಆಕರ್ಷಕವಾಗಿರುವಂಥದ್ದು ಅಲ್ವಾ? ಈ ಕೆಂಪು ಹವಳದ ಬಣ್ಣದಂತೆ ಈ ನಸುಕಿನಲ್ಲಿ ಉದಯಿಸುವ ಸೂರ್ಯ, ಈ ಎಳೆ ಸೂರ್ಯ ಇರ್ತಾನಲ್ಲ, ಬೆಳಬೆಳಿಗ್ಗೆ ಸೂರ್ಯೋದಯ ಆಗ್ತಾ ಇರುವಾಗ ಅಥವಾ ಸೂರ್ಯ ಉದಯಿಸುವ ಪೂರ್ವದಲ್ಲಿ ಬರುವಂಥ ಅರುಣೋದಯದ ಬಣ್ಣ ಹೇಗಿರ್ತದೆ? ಧ್ಯಾನ ಶ್ಲೋಕದಲ್ಲಿ ಇದು ಬಂದಿತ್ತು, ಈ ಸಹಸ್ರನಾಮದ ಅಲ್ವಾ? ಆ ಅರುಣೋದಯದ ಕಾಂತಿಯೇ ಈ ಅಮ್ಮನವರ ತೇಜೋರೂಪ, ಈ ಲಲಿತಾಂಬಿಕೆಯ ತೇಜೋರೂಪ. ಅದು ಕೆಂಪು ಹವಳದ ಬಣ್ಣ ಒಂದೇ ಇದೆ. ಹಾಗಾಗಿ ಹವಳವನ್ನು ನೋಡುವಾಗಲಿ, ಸೂರ್ಯೋದಯವನ್ನು ನೋಡುವಾಗಲಿ, ಸೂರ್ಯಾಸ್ತವನ್ನು ನೋಡುವಾಗಲಿ ಒಟ್ಟಿನಲ್ಲಿ ಈ ಕೆಂಪಿನ ಬಣ್ಣ ನಮಗೆ ಎಲ್ಲಿ ದರ್ಶನ ಆಗ್ತದೆ ಅಲ್ಲೆಲ್ಲ ಈ ಮಾತೆಯ ಸ್ಮರಣೆ ಆಗಬೇಕು. ನಮ್ಮೊಳಗಿನ ಶಕ್ತಿಯೇ ಅಲ್ಲಿ ಪ್ರತಿಫಲಿತವಾಗಿದೆ, ಅಲ್ಲೂ ಕೂಡ ಇದೆ ಅಂತ ನಮಗೆ ನೆನಪಾಗಬೇಕು, ಸ್ಮರಣೆ ಆಗಬೇಕು. ನಾವು ನಮ್ಮೊಳಗೆ ಆ ಶಕ್ತಿಯ ದರ್ಶನವನ್ನು, ಆ ಬಣ್ಣವನ್ನು ಕಂಡು ಕೂಡಲೇ ಮಾಡಬೇಕು ಅನ್ನೋ ಅರ್ಥದಲ್ಲಿ ಈ ನಾಮಗಳೆಲ್ಲ ಮಾತೆಗೆ ಸ್ತುತಿಯಾಗಿ ಈ ವಾಗ್ದೇವಿಯರಿಂದ ಬಂದಿದೆ. ಮುಂದಿನ ನಾಮ ವೈಷ್ಣವಿ. ವೈಷ್ಣವಿ ಅಂತಂದರೆ ವಿಷ್ಣುವಿನ ಸೋದರಿ ಅಂತ ಅರ್ಥ. ವಿಷ್ಣು ರೂಪದಲ್ಲೂ ಇರುವವಳು ಈ ಆದಿಶಕ್ತಿಯೇ. ಜೊತೆಗೆ ವಿಷ್ಣುವಿಗೂ ಇವಳು ಮಾತೆಯಾದ ಆದಿಶಕ್ತಿಯಾದ್ದರಿಂದ ವೈಷ್ಣವಿ ಅನ್ನುವಂಥ ನಾಮ. ವಿಷ್ಣುವಿಗೂ ಇವಳು ಮಾತೆ ಅಂತಂದರೆ ಈ ಸೃಷ್ಟಿ ಶಕ್ತಿ ಒಂದಿದೆ, ಬ್ರಹ್ಮ. ಈ ಸೃಷ್ಟಿಯಾದಂಥ ಎಲ್ಲ ಜಗತ್ತನ್ನು ರಕ್ಷಣೆ ಮಾಡುವ ಶಕ್ತಿಯೊಂದಿದೆ, ಅದನ್ನು ವಿಷ್ಣು ಅಂತ ಕರಿತೀವಿ. ಆ ವಿಷ್ಣುವಿಗೂ ಕೂಡ
ಈ ಆದಿಶಕ್ತಿಯೇ ಮಾತೆಯಾದ್ದರಿಂದ ಅಥವಾ ಈ ಆದಿಶಕ್ತಿಯಿಂದಲೇ ಆ ವಿಷ್ಣು ಶಕ್ತಿ ಜನಿಸಿದ್ದರಿಂದ ಇವಳಿಗೆ ವೈಷ್ಣವಿ ಅನ್ನುವಂಥ ನಾಮ. ಮುಂದಿನ ನಾಮವೂ ಕೂಡ ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳುವಂಥದ್ದು, ವಿಷ್ಣು ರೂಪಿಣಿ, ವಿಷ್ಣುವಿನ ರೂಪದಲ್ಲಿರುವವಳು ಅಂತ. ಲಲಿತೋಪಾಖ್ಯಾನದಲ್ಲಿ ಬರುವಂಥ ದೇವಿಯದ್ದೇ ಒಂದು ಮಾತಿದೆ. ಗೋಪಿಕಾ ಸ್ತ್ರೀಯರ ಮನಸ್ಸನ್ನ ಸೂರೆಗೊಂಡ ಕೃಷ್ಣನ ರೂಪವು ನನ್ನದೇ ಪುರುಷಾಕೃತಿ ಅಂತ. ಈ ಪುರುಷ ರೂಪದಲ್ಲಿ ವಿಷ್ಣು ಅಥವಾ ಕೃಷ್ಣ ರೂಪವೇ ತಾನು ಬೃಂದಾವನದಲ್ಲಿ ಆ ಗೋಪಿಕೆಯರ ಮನಸ್ಸನ್ನೆಲ್ಲ ಹಾಗೆ ಸೆಳೆದಿದ್ದು ಅಂತ ದೇವಿಯೇ ಹೇಳಿರೋದ್ರಿಂದ ವಿಷ್ಣು ರೂಪಿಣಿ ಅನ್ನುವಂಥ ನಾಮ. ಅನೇಕ ಪುರಾಣಗಳಲ್ಲೂ ಕೂಡ ಈ ದೇವಿಯೇ ವಿಷ್ಣು ಅಥವಾ ವಿಷ್ಣುವೇ ದೇವಿ ಅನ್ನುವಂತಹ ಅನೇಕ ಉಲ್ಲೇಖಗಳು ಬರ್ತಾ ಹೋಗ್ತವೆ. ಅಂದರೆ ದೇವಿ ಬೇರೆಯಲ್ಲ, ವಿಷ್ಣು ಬೇರೆಯಲ್ಲ, ವಿಷ್ಣುವೇ ಕೃಷ್ಣನ ಅವತಾರವನ್ನು ತಳೆದದ್ದಾದ್ದರಿಂದ ಆ ಕೃಷ್ಣನೂ ಕೂಡ ಈ ದೇವಿಯೇ ಅಥವಾ ಪುರುಷ ರೂಪದಲ್ಲಿರುವ ಪುರುಷೋತ್ತಮ ಅಂತ ನಾವೇನು ಕರಿತೀವಿ ಕೃಷ್ಣನನ್ನ ಅಥವಾ ವಿಷ್ಣುವನ್ನ, ಅದೆಲ್ಲವೂ ಕೂಡ ಒಂದೇ ತತ್ವ, ಚೈತನ್ಯ ತತ್ವ ಅನ್ನೋದನ್ನು ನಾವು ನೆನಪಿಸಿಕೊಳ್ಳಬೇಕು. ಜೊತೆಗೆ ನಮ್ಮೊಳಗೆ ದಿನನಿತ್ಯ ಪ್ರತಿ ಕ್ಷಣ ನಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕರ್ಮದಲ್ಲಿ ತೊಡಗಿಸ್ತದಲ್ಲ, ಪ್ರೇರಣೆ ಕೊಟ್ಟು ನಮ್ಮನ್ನು ಕೆಲಸ ಮಾಡುವಂತೆ ಮಾಡ್ತದಲ್ಲ, ಅದೆಲ್ಲವೂ ಕೂಡ ಅದೇ ವಿಷ್ಣು ಶಕ್ತಿ, ಅದೇ ದೈವೀ ಶಕ್ತಿ ಅನ್ನೋದನ್ನು ನೆನಪು ಮಾಡ್ಕೊಳ್ತಾ ಹೋಗಬೇಕು ಅನ್ನೋದಾಗಿ ಈ ನಾಮಗಳ ಒಳಸೂಚನೆ. ನೋಡಿ, ಅಲ್ಲಿಯೇ ಅಂದರೆ ಈ ಲಲಿತೋಪಾಖ್ಯಾನದಲ್ಲೇ ವಿಷ್ಣು ವೀರಭದ್ರನಿಗೆ ಹೇಳಿದ ಒಂದು ಮಾತಿದೆ. ಮಹೇಶ್ವರನ ಶಕ್ತಿ 4 ವಿಧವಾಗಿದೆ. ಅದು ಹೇಗೆಂದರೆ, ಶಿವನ ಭೋಗದಲ್ಲಿ ಆ ಶಕ್ತಿ ಭವಾನಿ ರೂಪವನ್ನು ತಾಳುತ್ತೆ, ಯುದ್ಧದಲ್ಲಿ ದುರ್ಗಿ ರೂಪವನ್ನು ತಾಳುತ್ತೆ, ಕೋಪದಲ್ಲಿ ಕಾಲಿಕಾ ರೂಪವನ್ನು ತಾಳುತ್ತೆ, ಹಾಗೂ ಪುರುಷ ರೂಪದಲ್ಲಿ ವಿಷ್ಣು ರೂಪವಾಗುತ್ತೆ. ಅಂತಂದರೆ ಮಹೇಶ್ವರನ ಶಕ್ತಿ, ಶಿವನ ಶಕ್ತಿ, ಶಿವನಿಂದಲೇ ಉತ್ಪತ್ತಿಯಾದಂಥ ಶಕ್ತಿ ಕಾಲ ಕಾಲಕ್ಕನುಗುಣವಾಗಿ ಹೇಗೆ ರೂಪವನ್ನು ಬದಲು ಮಾಡ್ತಾ ಹೋಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ಅಂದರೆ ವಿಷ್ಣು ಶಕ್ತಿಯೂ ಅದೇ, ಮಹೇಶ ಶಕ್ತಿಯೂ ಅದೇ, ಬ್ರಹ್ಮಶಕ್ತಿಯೂ ಅದೇ, ಕಾಲಕ್ಕೆ ತಕ್ಕಂತೆ ಆ ಚೈತನ್ಯ ರೂಪವನ್ನು ಧರಿಸಿ ಬರ್ತದೆ ಅನ್ನೋದನ್ನು ವಿಷ್ಣುವೇ ಇಲ್ಲಿ ಹೇಳುವಂಥದ್ದು. ಹಾಗಾಗಿ ಈ ವಿಷ್ಣು ರೂಪದಲ್ಲಿರುವಂಥ ಶಕ್ತಿಯೂ ಕೂಡ ಈ ಲಲಿತಾಂಬಿಕೆಯೇ. ಆದ್ದರಿಂದ ಈ ಲಲಿತಾ ಸಹಸ್ರನಾಮದಲ್ಲಿ ವಾಗ್ದೇವಿಯರು ಅವಳನ್ನು ವಿಷ್ಣು ರೂಪ ಅಂತ ಸ್ತುತಿ ಮಾಡ್ತಾ ಇದ್ದಾರೆ. ಒಂದೇ ಚೈತನ್ಯ ಬೇರೆ ಬೇರೆ ರೂಪವಾಗಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ವರ್ತನೆ ಮಾಡುತ್ತೆ, ಕಾಪಾಡುತ್ತೆ ಲೋಕವನ್ನು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಯೋನಿ ಅಂತ ಮುಂದಿನ ನಾಮ. ಇದರ ಅರ್ಥ ಇನ್ನೊಂದು ಕಾರಣ ಇಲ್ಲದವಳು ಅಥವಾ ತಂದೆ ತಾಯಿ ಇಲ್ಲದವಳು, ಹುಟ್ಟಿಲ್ಲದವಳು, ಹೀಗೆಲ್ಲ ಅರ್ಥ ಆಗುತ್ತೆ. ಇದರ ಅರ್ಥ ಏನು ಅಂತಂದರೆ, ನಾವು ಹೇಗೆ ತಂದೆ ತಾಯಿಯ ಮೂಲಕ ಜನಿಸಿ ಬಂದಿದ್ದೀವೋ ಆ ರೀತಿ ತಂದೆ ತಾಯಿ ಅವಳಿಗೆ ಯಾರೂ ಇಲ್ಲ. ಅವಳು ಶಾಶ್ವತವಾದಂಥ ತತ್ವ, ಯಾವಾಗಲೂ ಇದ್ದಾಳೆ. ಯಾವಾಗಿಂದಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ, ಮತ್ತು ಎಲ್ಲಿ ತನಕ ಇರ್ತಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಅವಳೇ ಹೇಳುವಂಥದ್ದು ಶಾಶ್ವತ ತತ್ವ ತಾನು ಅಂತ. ಹಾಗಾಗಿ ಅಜ ಅನ್ನುವಂಥ ನಾಮ ಬಂದಿತ್ತಲ್ಲ, ಹುಟ್ಟಿಲ್ಲದವಳು ಅಂತ, ಅದೇ ರೀತಿ ಅಯೋನಿ ಅನ್ನುವಂಥ ನಾಮ. ಇವಳು ಯಾವಾಗಲೂ ಒಂದೇ ರೀತಿ ಇರುವಂಥ ಶಾಶ್ವತ ತತ್ವವಾದ್ದರಿಂದ ಇವಳಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಯಾವ ಭಾವವೂ ಇಲ್ಲ, ನಿಶ್ಚಲ ನಿರಾಕಾರ ನಿರಾನಂದ ಪರಮತತ್ವ ಇವಳು ಅಂತ ನಾವು ಅರ್ಥ ಮಾಡ್ಕೋಬೇಕು. ಮುಂದಿನ ನಾಮ ಯೋನಿ ನಿಲಯ, ಯೋನಿಗೆ ನಿಲಯವಾಗಿ ಇರುವವಳು ಅಂತ ಅರ್ಥ. ಶ್ರೀಚಕ್ರದಲ್ಲಿ ಈ ತ್ರಿಕೋನ ಬರ್ತದಲ್ಲ, ಆ ತ್ರಿಕೋನವನ್ನೇ ಯೋನಿ ಅಂತಾರೆ. ಈ ತ್ರಿಕೋನದ ಮಧ್ಯಬಿಂದುವಿನಲ್ಲಿಯೇ ಈ ಮಾತೆ ವಾಸವಾಗಿದ್ದಾಳೆ ಅಂತ ಈ ಶ್ರೀಚಕ್ರಾರ್ಚಕರು ಅದರನ್ನು ಭಾವಿಸ್ತಾರೆ. ಹಾಗಾಗಿ ಯೋನಿ ನಿಲಯ ಅಂತ ಈ ಮಾತೆಗೆ ನಾಮ. ಜೊತೆಗೆ ಯೋನಿ ಅಂತಂದರೆ ಪ್ರಕೃತಿ ಅಂತಲೂ ಅರ್ಥ ಇದೆ. ಯಾವುದರಿಂದ ಈ ಜಗತ್ತು ಹುಟ್ಟಿ ಮತ್ತು ಯಾವುದರಲ್ಲಿ ಈ ಜಗತ್ತು ಅಡಗಿ ಹೋಗ್ತದೋ
ಅದು ಪ್ರಕೃತಿ ಅಥವಾ ಯೋನಿ. ಇಂಥ ಪ್ರಕೃತಿಯಲ್ಲಿ ವಾಸವಾಗಿರುವವಳು ಅಥವಾ ಇಂಥ ಪ್ರಕೃತಿಯಲ್ಲಿ ಲೀನವಾಗಿರುವವಳು ಅಂತ ಈ ಯೋನಿ ನಿಲಯ ಅನ್ನುವಂಥ ನಾಮ ಹೇಳ್ತದೆ. ಇಡೀ ಪ್ರಕೃತಿಯೇ ಅವಳಿಗೆ ಮನೆ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಕೂಟಸ್ಥ. ಕೂಟಸ್ಥ ಅಂತಂದರೆ ವಿಕಾರರಹಿತಳು, ನಿಶ್ಚಲಳು ಅಂತ. ನೋಡಿ, ಒಂದು ಉದಾಹರಣೆಯನ್ನು ಕೊಡ್ಬೋದು. ಈ ಅಕ್ಕಸಾಲಿಗರು ಅಥವಾ ನಾವು ಸೊನಗಾರರು ಅಂತ ಹೇಳ್ತೀವಲ್ಲ, ಅವರು ಆ ಚಿನ್ನವನ್ನೆಲ್ಲ ಬಡಿದು ಒಂದು ನಿರ್ದಿಷ್ಟ ಆಕಾರಕ್ಕೆ ತರಲಿಕ್ಕೆ ಈ ಭೂಮಿಯಲ್ಲೇ ಒಂದು ಚಿಕ್ಕ ಕಬ್ಬಿಣದ ಚೌಕಾಕಾರದ ಮಣೆ ಅಂಥದ್ದನ್ನು ಹೂಡಿರ್ತಾರೆ. ಬಹಳಷ್ಟು ಜನ ಇದನ್ನು ನೋಡಿರ್ಬೋದು. ಆ ಕಬ್ಬಿಣದ ಮಣೆಯ ಮೇಲೆ, ಪುಟ್ಟ ಮಣೆ ಅದು, ಅದರ ಮೇಲೆ ಚಿನ್ನವನ್ನಿಟ್ಟು ಸುತ್ತಿಗೆಯಿಂದ ಬಡಿತಾರೆ. ಆದರೆ ಆ ಮಣೆಯಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಅವರು ಬಡಿಯುವ ಚಿನ್ನ ಮಾತ್ರ ಬೇರೆ ಬೇರೆ ಆಕಾರವನ್ನು ಕೊಡಲಿಕ್ಕೆ ಹೇಗೆ ಸಿದ್ಧವಾಗಬೇಕೋ ಹಾಗೆ ಆ ಮಣೆಯ ಮೇಲಿಂದ ಆಕೃತಿಯನ್ನು ತಳೆಯುವಂಥದ್ದು. ಇದನ್ನು ಅಂದರೆ ಈ ನೆಲದ ಮೇಲೆ ಹೂಳಿದ ಕಬ್ಬಿಣದ ಮಣೆ ಇರ್ತದಲ್ಲ, ಯಾವುದರ ಮೇಲೆ ಚಿನ್ನವನ್ನಿಟ್ಟು ಬಡಿತಾರೆ, ಅದರನ್ನು ಕೂಟಸ್ಥ ಅಂತ ಹೇಳ್ತಾರೆ. ಚಿನ್ನ ಬಂತು, ಅದನ್ನು ಬಡಿದ್ರು, ಹೊಡೆತ ಬಿತ್ತು, ಆದರೂ ಕೂಡ ಆ ಕಬ್ಬಿಣದ ಮಣೆಯಲ್ಲಿ ಮಾತ್ರ ಯಾವ ಬದಲಾವಣೆಯೂ ಇಲ್ಲ. ತಾನು ಬದಲಾವಣೆ ಹೊಂದದೆ ತನ್ನಲ್ಲಿಗೆ ಬಂದ ವಸ್ತುಗಳ ಬದಲಾವಣೆಯನ್ನು ಯಾವುದು ಮಾಡ್ತದೋ, ಆ ಬದಲಾವಣೆಗೆ ಯಾವುದು ಕಾರಣವಾಗ್ತದೋ ಅಂತಹ ಒಂದು ಆಧಾರ ಆಶ್ರಯವೇ ಕೂಟಸ್ಥ ಅಂತ ಅರ್ಥ ಮಾಡ್ಕೋಬೇಕು. ಗೀತೆ ಇದನ್ನು ಹೇಳುತ್ತೆ, ಕೂಟಸ್ಥಂ ಅಚಲಂ ಧ್ರುವಂ, ಬದಲಾವಣೆ ಇಲ್ಲದೆ ಅಚಲವಾಗಿ ಗಟ್ಟಿಯಾಗಿರುವಂಥದ್ದೇ ಕೂಟಸ್ಥ ಅಂತ. ಅದೇ ಅರ್ಥದಲ್ಲಿ ಇಲ್ಲಿ ವಿಕಾರರಹಿತಳು, ಕೂಟಸ್ಥ ಇವಳು. ಈ ಮಾತೆ ಅಥವಾ ಈ ಶಕ್ತಿಗೆ ಯಾವ ಬದಲಾವಣೆಯೂ ಇಲ್ಲ. ಅವಳು ಮೂಲತಃ ನಿರಾಕಾರಳು. ಹಾಗಂತ ತಾನು ಮಾತ್ರ ತಾನು ಸೃಷ್ಟಿಸಿದ ವಸ್ತುಗಳನ್ನು, ವ್ಯಕ್ತಿಗಳನ್ನು, ಅವರ ಮನಸ್ಸನ್ನು ಬದಲಾವಣೆ ಪ್ರತಿಕ್ಷಣ ಮಾಡ್ತಾನೆ ಇರ್ತಾಳೆ. ಅದೇ ಅವಳ ವಿಸ್ಮಯತೆಗೆ ಕಾರಣವಾಗುವಂಥ ಅಂಶ ಅಥವಾ ನಮ್ಮ ಆಶ್ಚರ್ಯಕ್ಕೆ ಕಾರಣವಾಗುವಂಥ ಅಂಶ ಅಂತ ನಾವು ಯೋಚನೆ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಸೂಕ್ಷ್ಮ ವಿಷಯಗಳು. ಮನಸ್ಸು ಸೂಕ್ಷ್ಮವಾದಾಗ, ಈ ರೀತಿಯ ಆಲೋಚನೆಗಳು ಬಂದಾಗ ನಾವು ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಒಂದೇ ಸಲ ಈ ವಿಷಯ ಗೊತ್ತಾಗ್ಬಿಡುತ್ತೆ ಅಂತೇನಿಲ್ಲ, ಮತ್ತೆ ಮತ್ತೆ ಕೇಳಬೇಕು. ಭಗವದ್ಗೀತೆಯು ಈ ವಿಷಯವನ್ನು ವಿವರಿಸ್ತಾನೆ ಹೋಗುತ್ತೆ. ಯಾಕೆ ಅಂತಂದರೆ ಪ್ರಕೃತಿ ಆಗಿರುವಂಥದ್ದೇ ಇಂಥ ವಸ್ತುಗಳಿಂದ. ಆ ಪ್ರಕೃತಿಗೆ ಮೂಲ ಆಶ್ರಯವಾದದ್ದೇ ಆ ಕೂಟಸ್ಥ, ಮೂಲ ಪ್ರಕೃತಿ ಅಂತಲೂ ಅವಳನ್ನು ಕರೀತಾರೆ. ಹಾಗಾಗಿ ಇದೆಲ್ಲ ಏನು ಅನ್ನೋದನ್ನು ನಾವೇ ಆಸಕ್ತಿಪಟ್ಟು ನಮ್ಮೊಳಗೆ ವಿಚಾರ ಮಾಡಿ ತಿಳ್ಕೋಬೇಕಾಗಿದೆ. ಇದನ್ನು ವಾಗ್ದೇವಿಯರು ಈ ನಾಮಗಳಿಂದ ಸೂಕ್ಷ್ಮವಾಗಿ ನಮಗೆ ಸೂಚಿಸ್ತಾ ಇದ್ದಾರೆ. ಇನ್ನೊಂದು ಅರ್ಥ ಇದೆ ಈ ಕೂಟಸ್ಥ ಅನ್ನೋ ನಾಮಕ್ಕೆ, ಇದನ್ನು ಕೂಡ ಗಮನಿಸಿಕೊಳ್ಬೇಕು. ವಾಗ್ಭವಾದಿ ಕೂಟಗಳಲ್ಲಿರುವವಳು. ಪಂಚದಶಾಕ್ಷರಿ ಮಂತ್ರದಲ್ಲಿ ವಾಗ್ಭವಕೂಟ, ಕಾಮರಾಜಕೂಟ ಮತ್ತು ಶಕ್ತಿ ಕೂಟಗಳಲ್ಲಿರುವವಳು ಅಂದರೆ ಬೀಜಾಕ್ಷರ ರೂಪದಿಂದ ಈ ಕೂಟದಲ್ಲಿ ನೆಲೆಸಿರುವವಳು ಅಂತ ಈ ಕೂಟಸ್ಥ ಅನ್ನೋ ನಾಮಕ್ಕೆ ಅರ್ಥ ಆಗುತ್ತೆ. ಇದನ್ನು ನಾವು ಗಮನಿಸಬೇಕು. ಮುಂದಿನ ನಾಮ ಕುಲರೂಪಿಣಿ. ಕುಲರೂಪಿಣಿ ಅಂತಂದರೆ ಕುಲರೂಪದಲ್ಲಿರುವವಳು ಅಂತ. ಕುಲ ಅಂತಂದರೆ ವಂಶ, ವಂಶ ಪಾರಂಪರ್ಯದಿಂದ ಬಂದ ಆಚಾರವೇ ಕುಲ. ಹಾಗಾಗಿ ಆ ವಂಶ ಪಾರಂಪರ್ಯದಿಂದ ಬಂದ ಆಚಾರದ ರೂಪದಲ್ಲಿ ಇರುವವಳು ಅಂತ ಒಂದರ್ಥ. ಕುಲ ಅಂತಂದರೆ ಮೂಲಾಧಾರ ಅಂತಲೂ ಅರ್ಥ. ಈ ಮೂಲಾಧಾರ ಚಕ್ರದ ರೂಪದಿಂದಿರುವ ಕುಂಡಲಿನಿ ಶಕ್ತಿ ಇವಳಾದ್ದರಿಂದ ಕುಲರೂಪಿಣಿ ಅನ್ನುವಂಥ ನಾಮ. ಹಾಗೆ ಕುಲ ಅಂತಂದರೆ ಕೌಲ ಮಾರ್ಗ. ಇದು ತಂತ್ರಶಾಸ್ತ್ರದ ಪ್ರಕಾರ ಈ ಕೌಲ ಮಾರ್ಗದಲ್ಲಿ ದೇವಿಯ ಬಾಹ್ಯ ಪೂಜೆಯನ್ನು ನಡೆಸ್ತಾರೆ. ಆ ಬಾಹ್ಯ ಪೂಜೆಯಲ್ಲಿ ಯಾವ ಯಾವ ಆಚರಣೆಯನ್ನು ಮಾಡ್ತಾರೋ ಆ ಆಚರಣೆಯಂತೆ ಅವಳು ಈ ಕೌಲ ಮಾರ್ಗದಲ್ಲಿ ಪೂಜೆಗೊಳ್ಳುವವಳಾದ್ದರಿಂದಲೂ ಕೂಡ ಅವಳಿಗೆ ಕುಲರೂಪಿಣಿ ಅನ್ನುವಂಥ ನಾಮ. ಮುಂದಿನ 167ನೇ ಶ್ಲೋಕ. ವೀರಗೋಷ್ಠಿ ಪ್ರಿಯ ವೀರ ನೈಷ್ಕರ್ಮ್ಯಾನಾದರೂಪಿಣಿ ವಿಜ್ಞಾನ ಕಲನಾ ಕಲ್ಯ ವಿದಗ್ಧ ಬೈಂದವಾಸನ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ವೀರಗೋಷ್ಠಿ ಪ್ರಿಯ. ಇದರ ಅರ್ಥ ವೀರರ ಗೋಷ್ಠಿ ಅಥವಾ ಸಭೆ
ಪ್ರಿಯಳಾಗಿರುವವಳು ಅಂತ ಈ ನಾಮ ಹೇಳ್ತಾ ಇದೆ. ವೀರರು ಅಥವಾ ಧೀರರು ಅಂತಂದರೆ ಉಪನಿಷತ್ತಿನ ಪ್ರಕಾರ ಬ್ರಹ್ಮಜ್ಞಾನಿಗಳು ಅಂತ ಅರ್ಥ. ತಮ್ಮ ಇಂದ್ರಿಯ ಮತ್ತು ಮನೋನಿಗ್ರಹದಿಂದ ಅಂತರ್ಮುಖಿಗಳಾಗಿ ಆತ್ಮನಲ್ಲಿ ನೆಲೆಸಿದವರು ನಿಜವಾಗಿ ವೀರರು. ಇಂಥವರ ಅಥವಾ ಇಂಥ ಮಹಾತ್ಮರ ಗೋಷ್ಠಿ ಪ್ರಿಯಳಾದವಳು. ಈಗ ಈ ಅಧ್ಯಾತ್ಮದಲ್ಲಿ ಬ್ರಹ್ಮಜ್ಞಾನವನ್ನು ಪಡೆದವರ ಸಭೆ ಅಂತಂದ್ರೆ ಏನು? ಅದು ಒಂದು ರೀತಿ ಅನುಭವ ಮಂಟಪ ಅಂತ ಬಸವಣ್ಣನವರ ಕಾಲದಲ್ಲಿ ಇತ್ತಲ್ಲ, ಹಾಗೇ ತಿಳ್ಕೋಬಹುದು. ಇಂಥವರ ಸಭೆ ಅಂತಂದ್ರೆ ಇಲ್ಲಿನ ವಿಚಾರ ವಿನಿಮಯವೆಲ್ಲವೂ ಕೂಡ ಅವು ಆತ್ಮ ವಿಷಯಗಳನ್ನೇ ಪ್ರಧಾನವಾಗಿಟ್ಟುಕೊಂಡಂಥದ್ದು. ಲೋಕಮಂಗಳಕ್ಕೆ ಸಂಬಂಧಪಟ್ಟೆ ಇಲ್ಲಿನ ಚರ್ಚೆಗಳು ಇರೋದ್ರಿಂದ ಈ ಆತ್ಮವನ್ನರಿತ ವೀರಗೋಷ್ಠಿ ಪ್ರಿಯಳು ಈ ಮಾತೆ ಅಂತ ಈ ನಾಮದ ಅರ್ಥ. ಮುಂದಿನ ನಾಮವೂ ಕೂಡ ಇದನ್ನೇ ಪ್ರಕಾರಾಂತರದಲ್ಲಿ ಹೇಳುವಂಥದ್ದು, ವೀರ ಅಂತ. ಈ ಮಾತೆ ವೀರಳು, ಅತುಲ ಪರಾಕ್ರಮಶಾಲಿ ಅಂತಲೂ ಒಂದು ಅರ್ಥ ಇದೆ. ಅಂದರೆ ಹೊರ ಒಳಗಿನ ಸಂಗತಿಗಳೆರಡರಲ್ಲೂ ಈ ಮಾತೆ ವೀರಳೆ. ದೈತ್ಯ ದಮನ ಮಾಡುವಾಗಲೂ ಕೂಡ ಇವಳಿಗೆ ಎಂದೂ ಸೋಲಿಲ್ಲ. ಇನ್ನು ಆತ್ಮವಿಷಯಕವಾಗಿ ಅವಳನ್ನು ನೋಡಿದರೆ ಅವಳೇ ಸ್ವತಃ ಆತ್ಮಸ್ವರೂಪಿ, ಆತ್ಮತತ್ವ ನಿರತಳು, ಅವಳೇ ಆನಂದ ಸ್ವರೂಪಿ. ಹಾಗಾಗಿ ಮಂತ್ರಶಾಸ್ತ್ರ, ತಂತ್ರಶಾಸ್ತ್ರ ಯಾವುದೇ ಮಾರ್ಗವಿರಲಿ, ಯಾವುದೇ ಮಾರ್ಗದಿಂದಲಾದರೂ ಸೈ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹ ಆತ್ಮಜ್ಞಾನಿಗಳ ರೂಪದಲ್ಲಿರುವಂಥ ವೀರಳೆ ಈ ಮಾತೆ. ಅಂದರೆ ಒಂದು ರೀತಿ ಧೀರತೆ ಬೇಕು ಈ ಆತ್ಮಜ್ಞಾನವನ್ನು ಪಡೆದುಕೊಳ್ಳುವಂಥ ಸಾಧನೆಗೆ. ಮನೋನಿಗ್ರಹ ಅನ್ನುವಂಥದ್ದು ಬಹಳ ಕಷ್ಟದ ವಿಷಯ. ಮನೋಧೀರತೆಯಿಂದ ಮಾತ್ರ ಇದನ್ನು ಸಾಧನೆ ಮಾಡಿ ಸಾಧಿಸಲಿಕ್ಕಾಗುವಂಥದ್ದು. ಆ ಸಾಧನೆಗೆ ಸಹಕಾರ ಕೊಟ್ಟು ಅವರನ್ನು ಮುನ್ನಡೆಸಿ ಮತ್ತೆ ಆ ಆತ್ಮಸ್ವರೂಪದಲ್ಲಿ ತನ್ನ ದರ್ಶನವನ್ನು ಮಾಡಿಕೊಡುವಂಥ ವೀರಳು ಇವಳು. ಆ ವೀರರ ಆತ್ಮಸ್ವರೂಪಿ ಅನ್ನೋದಾಗಿ ಈ ವೀರಗೋಷ್ಠಿ ಪ್ರಿಯ, ವೀರ ಅನ್ನುವಂಥ ನಾಮ ಎಲ್ಲ ಹೇಳ್ತಾ ಇದೆ. ನೈಷ್ಕರ್ಮ್ಯ ಅಂತ ಮುಂದಿನ ನಾಮ. ಇದರ ಅರ್ಥ ಕರ್ಮರಹಿತಳು, ಕರ್ಮ ಬಂಧನದಿಂದ ಮುಕ್ತಳು, ಕರ್ಮವೇ ಇಲ್ಲದವಳು. ಭಾಳ ಆಶ್ಚರ್ಯವಾಗುತ್ತಲ್ವಾ? ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವನ್ನೂ, ಇಡೀ ಜಗತ್ತಿನ ಜನರ, ಜೀವಕೋಟಿಗಳ, ಚರಾಚರ ವಸ್ತುಗಳ ಎಲ್ಲ ವ್ಯವಸ್ಥೆಯನ್ನು ಈ ಮಾತೆಯೇ ಮಾಡ್ತಾಳೆ ಅಂತ ಶ್ರೀಮಾತಾ ಅನ್ನೋ ನಾಮದಿಂದ ಹಿಡಿದು ಎಷ್ಟೋ ನಾಮಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಈ ನಾಮ ಏನು ಹೇಳ್ತದೆ ಅಂತಂದರೆ ಅವಳಿಗೆ ಯಾವ ಕರ್ಮದ ಜವಾಬ್ದಾರಿಯೇ ಇಲ್ಲ ಅಂತ ಹೇಳುತ್ತೆ, ಕರ್ಮ ಬಂಧನವೇ ಇಲ್ಲ ಅಂತ ಹೇಳುತ್ತೆ. ಇಷ್ಟೆಲ್ಲ ಕರ್ಮಗಳನ್ನು ಅನಾದಿ ಅನಂತದವರೆಗೆ ಅವಳು ಮಾಡ್ತಾ ಇದ್ರು, ಅವಳಿಗೆ ಕರ್ಮದ ಜವಾಬ್ದಾರಿ ಇಲ್ಲ, ಕರ್ಮದ ಬಂಧನ ಇಲ್ಲ ಅಂತಂದ್ರೆ ಏನರ್ಥ? ಇದರನ್ನೇ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಎಲ್ಲ ಜಗತ್ತಿನ ಕರ್ಮ ವ್ಯವಸ್ಥೆ ಅವಳದ್ದೇ ಆದರೂ ಅವಳಿಗೆ ಯಾವ ಕರ್ತೃತ್ವ ಭಾವ ಇಲ್ಲ, ಕರ್ಮದ ಅಭಿಮಾನ ಇಲ್ಲ. ಇದೇ ಅವಳ ನಿಷ್ಕರ್ಮದ ಗುಟ್ಟು. ಮಾಡುವುದನ್ನೆಲ್ಲ ಮಾಡ್ತಾಳೆ, ಸಾಕ್ಷಿ ಭಾವದಲ್ಲಿ ಮಾಡ್ತಾಳೆ. ನಾನು ಮಾಡಿದ್ದೇನೆ ಅನ್ನುವಂತಹ ಕರ್ಮದ ಅಭಿಮಾನ ಅವಳಿಗೆ ಇಲ್ಲ. ಯಾವ ಫಲದ ಅಪೇಕ್ಷೆ ಇಲ್ಲದ ಲೀಲಾ ವಿಹಾರ ಈ ಜಗತ್ತು ಅವಳ ಪಾಲಿಗೆ. ಇದನ್ನೇ ಗೀತೆಯಲ್ಲಿ ಕೃಷ್ಣ ತಾನು ಕರ್ಮ ಮಾಡೋದು ಹೇಗೆ ಅಂತ ಕರ್ಮಯೋಗದಲ್ಲಿ ಅರ್ಜುನಿಗೆ ವಿವರಿಸ್ತಾನೆ. ಕರ್ಮ ಮಾಡಿಯೂ ಮಾಡದಿರುವ ಸ್ಥಿತಿ, ತಟಸ್ಥ ಸ್ಥಿತಿ, ಅದೇ ಸ್ಥಿತಪ್ರಜ್ಞ ಸ್ಥಿತಿ. ತಾನು ಈ ಲೋಕದಲ್ಲಿ ಇರುವಂಥದ್ದೇ ಹೀಗೆ ಅಂತ ತನ್ನ ಕರ್ಮ ಮಾಡುವಾಗಿನ ಈ ಮನಸ್ಥಿತಿಯನ್ನು ಕೃಷ್ಣ ಹೇಳುವಂಥದ್ದು. ಈ ಕೃಷ್ಣ ತತ್ವ ಮತ್ತು ಶ್ರೀಮಾತಾ ತತ್ವ ಅದು ಎರಡಲ್ಲ, ವಿಷ್ಣು ರೂಪ ಈ ನಾಮದಲ್ಲಿ ನಾವು ನೋಡಿದ್ವಿ ಅಲ್ವಾ. ಹಾಗಾಗಿ ಕೃಷ್ಣ ಮತ್ತು ಈ ಲಲಿತಾಂಬೆ ಬೇರೆ ಬೇರೆ ಅಲ್ಲದ ಕಾರಣ ಆ ತತ್ವ ಅದು ಭಗವದ್ಗೀತೆಯಲ್ಲಿರಲಿ ಅಥವಾ ಬೇರೆ ಕಡೆಯಲ್ಲಿರಲಿ ಮಾತಾಡ್ತಾ ಇರುವಂಥದ್ದು ಒಂದೇ ಚೈತನ್ಯ ತತ್ವ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ರೂಪ ಮಾತ್ರ ಬೇರೆ ಆಯಾ ಸಂದರ್ಭಾನುಸಾರವಾಗಿ. ಹಾಗಾಗಿ ಕೃಷ್ಣ ಗೀತೆಯ ಕರ್ಮಯೋಗದಲ್ಲಿ ಹೇಗೆ ತಾನು ಕರ್ಮ ಮಾಡ್ತೇನೆ, ಯಾಕಾಗಿ ನನಗೆ ಯಾವ ಕರ್ಮ ಬಂಧನವೂ ಇಲ್ಲ ಅಂತ ತನ್ನ ನಿಷ್ಕರ್ಮದ ಗುಟ್ಟನ್ನು ಹೇಳ್ತಾನಲ್ಲ, ಆ
ನಿಷ್ಕರ್ಮ ಸ್ಥಿತಿಗೆ ನಮ್ಮ ಮನಸ್ಸೂ ಬರಲಿಕ್ಕೆ ಅವನು ನಮಗೆ ಕರ್ಮಯೋಗವನ್ನು ಮಾಡು ಅಂತ ಹೇಳ್ತಾನೆ. ಮಾಡುವ ಕರ್ಮವನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿ ಯಾವ ಫಲಾಪೇಕ್ಷೆ ಇಲ್ಲದೆ ಸಹಜವಾಗಿ ಆ ಕರ್ಮಕ್ಕೊಂದು ಫಲ ಅಂತ ಬರ್ತದಲ್ಲ, ಅದನ್ನು ಭಗವತ್ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡು ಅಂತ ನಮಗೆ ನಿರ್ದೇಶನ ಮಾಡ್ತಾನಲ್ಲ. ಆ ರೀತಿ ಕರ್ಮಯೋಗವನ್ನು ಮಾಡ್ತಾ 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 ಕೊನೆಗೆ ನಮಗೂ ಕೂಡ ಈ ಕರ್ಮವೆಲ್ಲ ಯೋಗವಾಗಿ ಜ್ಞಾನದ ಸ್ಥಿತಿ ಬರ್ತದೆ. ಆ ಜ್ಞಾನದ ಅವಸ್ಥೆ ಅಂದರೆ ಅದು ನಿಜವಾಗಿ ಸ್ಥಿತಪ್ರಜ್ಞ ಸ್ಥಿತಿ, ಅದೇ ಕೃಷ್ಣನ ಅವಸ್ಥೆ. ಆ ಒಂದು ಪರಬ್ರಹ್ಮ ತತ್ವ ಅಂತಂದ್ರೆ ಏನು ಅನ್ನೋ ಜ್ಞಾನದ ಅವಸ್ಥೆಯಲ್ಲಿ ನಿಂತಂಥವನಿಗೆ ಕರ್ಮ ಮಾಡಿದರೂ ಯಾವ ಬಂಧನವೂ ಇಲ್ಲ, ಯಾವ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಯಾಕೆಂದರೆ ಅವನ ಕರ್ಮಗಳೆಲ್ಲ ಭಗವತ್ ಸಮರ್ಪಣೆ ಆಗಿ ಹೋಗಿರ್ತದೆ. ಜ್ಞಾನಾವಸ್ಥೆಯಲ್ಲಿ ಕರ್ಮ ಮಾಡ್ತಾ ಇರ್ತಾನೆ. ಹಾಗಾಗಿ ಕೃಷ್ಣನೇ ಹೇಳಿದಂತೆ ಜ್ಞಾನ ಅನ್ನುವಂಥದ್ದು ಎಲ್ಲ ಕರ್ಮಗಳ ಕರ್ತೃತ್ವವನ್ನು ಸುಟ್ಟು ಭಸ್ಮ ಮಾಡಿಬಿಡ್ತದೆ ಅಂತ ಗೀತೆಯಲ್ಲಿಯೇ ಹೇಳ್ತಾನೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ. ಆ ಸ್ಥಿತಿಯಲ್ಲಿ ನಾವು ನಿತ್ಯ ಕರ್ಮ ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು, ರೂಢಿ ಮಾಡ್ಕೋಬೇಕು. ಇದಕ್ಕೂ ಮೊದಲು ಈ ಕರ್ಮಯೋಗದ ರಹಸ್ಯವನ್ನು ಸರಿಯಾಗಿ ತಿಳ್ಕೋಬೇಕು ಅನ್ನೋದಾಗಿ ಕೃಷ್ಣನ ಸೂಚನೆ ಭಗವದ್ಗೀತೆಯಲ್ಲಿ ನಮಗಿದೆ. ಹಾಗಾಗಿ ಈ ಭಗವದ್ಗೀತೆಯನ್ನೇ ಅಭ್ಯಾಸ ಮಾಡಿದರೆ ಲಲಿತಾ ಸಹಸ್ರನಾಮವು ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ಎರಡೂ ಬೇರೆ ಅಲ್ಲ. ಸ್ವಲ್ಪ ಕೆಲವು ನಾಮಗಳು ಸ್ವಲ್ಪ ಬೇರೆ ಬೇರೆ ವಿಷಯವನ್ನು ಹೇಳ್ಬೋದು, ಬಿಟ್ಟರೆ ಅಂತರಂಗದಲ್ಲಿ ಎರಡೂ ತತ್ವವೂ ಕೂಡ ಒಂದೇ ಅಲ್ವಾ. ಹಾಗಾಗಿ ಅದೇ ವಿಷಯವನ್ನು ಇಲ್ಲಿ ನೈಷ್ಕರ್ಮ್ಯ ಅನ್ನುವಂಥ ನಾಮ ಈ ಮಾತೆ ಅಥವಾ ಈ ಚೈತನ್ಯಕ್ಕೆ ಯಾವ ಕರ್ಮ ಬಂಧನವೂ ಇಲ್ಲ, ಇವಳು ಲೀಲಾ ವಿಹಾರಿ ಅನ್ನೋದಾಗಿ ಹೇಳುತ್ತೆ. ಜೊತೆಗೆ ಯಾರು ಈ ರೀತಿ ಕರ್ಮಯೋಗದಿಂದಲೇ ಜೀವಿಸ್ತಾರೋ, ಕರ್ಮಯೋಗವನ್ನು ಮಾಡ್ತಾ ಬದುಕ್ತಾರೋ ಅಂಥವರಿಗೂ ಕೂಡ ಈ ನೈಷ್ಕರ್ಮ್ಯವಾದ ಮಾತೆ ನಿಷ್ಕರ್ಮವನ್ನೇ ಅವಳ ಮನೋಭಾವಕ್ಕೆ ಉಂಟು ಮಾಡ್ತಾಳೆ, ಅಥವಾ ಕರ್ಮ ಬಂಧನದಿಂದ ಅವರನ್ನು ಬಿಡುಗಡೆ ಮಾಡಿ ಮುಕ್ತಳನ್ನಾಗಿ ಮಾಡ್ತಾಳೆ ಅನ್ನೋ ಸೂಚನೆ ಈ ನಾಮದಲ್ಲಿದೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಕರ್ಮವನ್ನೆಲ್ಲ ನಾವು ಕರ್ಮಯೋಗ ಮಾಡಿಕೊಳ್ಳುವತ್ತ ಹೆಜ್ಜೆ ಹಾಕಬೇಕು ಅಂತ ವಾಗ್ದೇವಿಯರ ಸೂಚನೆ ಈ ನಾಮದ ಸ್ತುತಿಯಲ್ಲಿ ನಮಗಾಗಿ ಅಡಗಿದೆ. ನಾದರೂಪಿಣಿ ಅಂತ ಮುಂದಿನ ನಾಮ. ನಾದ ರೂಪದಲ್ಲಿರುವವಳು ಅಂತ. ನಾದ ಎಲ್ಲೆಲ್ಲೆಲ್ಲೆಲ್ಲ ಈ ಜಗತ್ತಿನಲ್ಲಿದೆಯೋ ಅಲ್ಲೆಲ್ಲ ಇವಳು ಇರುವವಳು ನಾದ ರೂಪದಲ್ಲಿ ಅಂತ ಈ ನಾಮ ಹೇಳ್ತಾ ಇದೆ. ನಾದ ಎಲ್ಲಿಲ್ಲ, ಎಲ್ಲ ಕಡೆ ಇದೆ. ಯಾಕೆಂದರೆ ಇಡೀ ಸೃಷ್ಟಿಯಾಗಿದ್ದೇ ಓಂಕಾರದ ನಾದದಿಂದಲೇ ಇಡೀ ಸೃಷ್ಟಿಯಾಗಿದ್ದು. ಹಾಗಾಗಿ ಈ ಜಗತ್ತಿನ ಪ್ರತಿ ಕಣದಲ್ಲಿಯೂ ಅದು ನಮಗೆ ಗೊತ್ತಾಗದೇ ಇರಲಿ, ಆ ಓಂಕಾರ ನಾದ ಇದ್ದೇ ಇದೆ. ಹಾಗಾಗಿ ಆ ಓಂಕಾರ ನಾದದಲ್ಲಿ ಇವಳು ಇರೋದ್ರಿಂದ ನಾದರೂಪಿಣಿ ಅನ್ನೋ ನಾಮ. ಈ ಓಂಕಾರದ ಉಚ್ಚಾರಣದಲ್ಲೂ ಕೂಡ ಓಂಕಾರದ ಶಿರಸ್ಸಿನಲ್ಲಿ ಅಥವಾ ತುದಿಗೆ ಅವಳು ಅನುಭವಕ್ಕೆ ಬರುವವಳಾದ್ದರಿಂದ ಇವಳಿಗೆ ನಾದರೂಪಿಣಿ ಅಂತ ನಾಮ. ಇದು ಶ್ರೀಚಕ್ರದ ವಸುಕೋಣದಲ್ಲಿಯೂ ಈ ತಂತ್ರಶಾಸ್ತ್ರದವರು ಅನುಸಂಧಾನ ಮಾಡ್ತಾರೆ. ಮತ್ತು ನಮ್ಮ ಮಾನವ ಶರೀರದಲ್ಲಿನ ಹೃದಯ ಸ್ಥಾನದ ಅನಾಹತ ಚಕ್ರ ಅಂದರೆ ನಮ್ಮ ಹೃದಯ ಭಾಗ ಇದೆಯಲ್ಲ, ಇದರಲ್ಲಿ ಹೃದಯ ಹೊಡ್ಕೊಳ್ತಾ ಇರುತ್ತೆ. ಆದರೆ ಯಾವುದು ನಮ್ಮ ಪ್ರಯತ್ನಪೂರ್ವಕವಾಗಿ ಆ ಲಬ್ ಡಬ್ ಅನ್ನುವಂಥ ಶಬ್ದ ಬರುತ್ತಲ್ಲ, ಆ ಶಬ್ದವನ್ನು ನಾವೇ ಮಾಡ್ಕೊಳ್ಳೋದಲ್ಲ ಅಲ್ವಾ, ಇದು ಪ್ರಾಕೃತಿಕವಾಗಿ ನಡೀತಾ ಇರುವಂಥದ್ದು. ಹಾಗಾಗಿ ಇದೂ ಕೂಡ ಅನಾಹತನಾದ ಅಂತ ಹೇಳಲ್ಪಡ್ತದೆ. ಮತ್ತು ಮೂಲ ಮೌನದಿಂದ ಮೊಳಕೆಯೊಡೆದು ಪರ ಪಶ್ಯಂತಿ ಮುಂದೆ ಮಧ್ಯಮ ಎಂಬ ನಾದದಿಂದ ನಮ್ಮ ವಿಶುದ್ಧಿ ಚಕ್ರದಲ್ಲಿ ಅರಳಿಕೊಳ್ಳುವವಳು. ಆದ್ದರಿಂದ ನಮ್ಮ ಧ್ವನಿ ಹೊರಹೊರಡೋದು ಹಾಗೆ ತಾನೆ, ಅದೆಲ್ಲವೂ ಕೂಡ ಇದೇ ನಾದವೇ ಅಂತ ಈ ನಾಮ ಹೇಳ್ತಾ ಇದೆ. ಜೊತೆಗೆ ಸಕಲ ಚರಾಚರ ಪ್ರಾಣಿಕೋಟಿಗಳಲ್ಲಿ ಅವಳು ಅಂತರ್ಲೀನಳಾಗಿ ಇರ್ತಾಳೆ. ಈ ಪ್ರಾಣದಲ್ಲಿ ಪ್ರತಿ ಪ್ರಾಣಿಗಳು ಉಸಿರಾಡುವಂಥ ಪ್ರಾಣದಲ್ಲಿ ಸೋಹಂ ಅನ್ನುವಂಥ ಸ್ವರದಿಂದ ಸದಾ ಸಹಜವಾಗಿ
ಈ ಉಸಿರಿನ ಮಿಡಿತದಲ್ಲಿ ಅವಳು ಬೆರೆತು ಹೋಗಿದ್ದಾಳೆ ಮತ್ತು ಆ ಉಸಿರಿನ ನಾದವೇ ಈ ಪ್ರಾಣಿಗಳಲ್ಲಿ ಮುಂದಿನ ಹಂತದಲ್ಲಿ ವೈಖರಿಯಾಗಿ, ಶಬ್ದವಾಗಿ, ಮಾತಾಗಿ, ನಾದವಾಗಿ, ಸಂಗೀತವಾಗಿ ಹೊರಹೊಮ್ಮುವ ದಿವ್ಯನಾದವೇ ಈ ಶ್ರೀಮಾತೆ ಅನ್ನೋದನ್ನು ನಾವು ಸರಿಯಾಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕಾಗಿದೆ. ಇದೆಲ್ಲವೂ ಕೂಡ ಸೃಷ್ಟಿಯ ಪೂರ್ವದ ಪ್ರಣವನಾದ, ಅಂದರೆ ಓಂಕಾರ, ಬಿಗ್ ಬ್ಯಾಂಗ್ ಥಿಯರಿ ಅಂತ ನಾವು ಹೇಳ್ತೀವಿ ಅಲ್ವಾ. ಆ ಓಂಕಾರ ಒಂದು ಸಲ ಸ್ಫೋಟ ಆದಮೇಲೇನೆ ಈ ಸೃಷ್ಟಿ ಎಲ್ಲವೂ ಆಗಿದ್ದು ಅಂತ ವಿಜ್ಞಾನ ಹೇಳ್ತದಲ್ಲ. ಆ ಓಂಕಾರದಿಂದಲೇ ಹೊರಹೊಮ್ಮಿದ ಈ ಪ್ರಪಂಚ ವಿಸ್ತಾರವಾದ್ದರಿಂದ ಎಲ್ಲದರೊಳಗೂ ಈ ಓಂಕಾರನಾದಮಯಿಯಾದ ಈ ದೇವಿ ಅವ್ಯಕ್ತವಾಗಿ ನೆಲೆಸಿಯೇ ಇದ್ದಾಳೆ ಅಂತ ಈ ನಾದರೂಪಿಣಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಇದೆಲ್ಲವೂ ಕೂಡ ಯೋಗಿಗಳ ಅನುಭವ. ನಾವು ಆಡುವಂಥ ಮಾತು, ಹಾಡುವ ಹಾಡು, ಯೋಚಿಸುವ ಮತ್ತು ಮೌನವಾಗಿರುವ ಪ್ರತಿಯೊಂದು ಪ್ರಕ್ರಿಯೆಯಲ್ಲೂ ಕೂಡ ಮೌನದಲ್ಲೂ ಅವಳೇ ಇದ್ದಾಳೆ, ಆ ನಾದರೂಪಿ. ಹಾಗಾಗಿ ನಾವು ಆಡೋದಿರಲಿ, ಹಾಡೋದಿರಲಿ, ಯೋಚನೆ ಮಾಡೋದಿರಲಿ, ಮೌನ ಆಗೋದಿರಲಿ, ಎಲ್ಲ ಪ್ರಕ್ರಿಯೆಯಲ್ಲೂ ಕೂಡ ಈ ನಾದರೂಪವೇ ಅಡಗಿಕೊಂಡಿದೆ. ಇದು ನಮಗೆ ಗೊತ್ತಾಗಲಿ ಅಂತ ಈ ನಾಮದ ಸೂಚನೆ. ನಾವು ಓಂಕಾರವನ್ನು ಹೇಳುವಾಗ ಆ ಓಂಕಾರದಲ್ಲೇ ಮನಸ್ಸನ್ನು ನಿಲ್ಲಿಸಿದರೆ, ಅದನ್ನು ಗಮನಿಸ್ತಾ ಹೋದರೆ ಕೊನೆಗೆ ಮನಸ್ಸು ಆ ಮೌನವಾಗುವಂಥ ಪ್ರಕ್ರಿಯೆಗೆ ಹೋಗ್ತದೆ. ಧ್ಯಾನದ ಸ್ಥಿತಿಗೆ ಅದು ನಮ್ಮನ್ನು ಕೊಂಡೊಯ್ತದಲ್ಲ. ನಿಜವಾಗಿ ಆ ಧ್ಯಾನದ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುವಂಥ ವೈಬ್ರೇಷನ್ ಈ ಓಂಕಾರದಲ್ಲಿ ಇರೋದರಿಂದ ನಾದರೂಪ ಅಂತ ನಿಜವಾಗಿ ಆ ಓಂಕಾರಕ್ಕೆ ಹೇಳುವಂಥದ್ದು. ಸೃಷ್ಟಿಯ ಮೂಲ ಸ್ಥಿತಿಗೆ ಈ ನಾದರೂಪ ನಮ್ಮನ್ನು ಕೊಂಡೊಯ್ತದೆ. ಹಾಗೆ ಇದು ಇನ್ನೂ ಒಳಗಿನಿಂದ ಸೂಚಿಸುವಂಥದ್ದೇನು ಅಂತಂದರೆ, ಯಾವುದನ್ನು ನಾವು ಗಮನಿಸ್ತಾ ಹೋದಾಗ, ಯಾವುದೇ ನಾದವಿರಲಿ, ಯಾವುದೇ ಶಬ್ದ ಇರಲಿ, ನಾವು ನಿಜವಾಗಿ ಅದರ ಮೂಲ ಸ್ವರೂಪಕ್ಕೆ ಹೋದರೆ ಅದು ಆ ಓಂಕಾರದ ಮೂಲಕ್ಕೆ, ಅಂದರೆ ಸೃಷ್ಟಿಯಾಗುವಂಥ ಪೂರ್ವ ರೂಪವಲ್ಲದ ರೂಪ, ಅವ್ಯಕ್ತ ಸ್ಥಿತಿ ಅಂತ ಏನು ಕರಿತೀವಿ, ಆ ಅವ್ಯಕ್ತಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಮೌನ ಮಾಡಿಸುವಂಥದ್ದು. ಯಾವುದೇ ದಾರಿ ಇರಲಿ, ಹೋಗಿ ಸೇರುವಂಥದ್ದು ಅಲ್ಲಿಗೆ ಅಂತ ರಾಮಕೃಷ್ಣ ಪರಮಹಂಸರು ಏನು ಹೇಳ್ತಾರೆ, ಅದೇ ಸ್ಥಿತಿಯನ್ನು ಈ ನಾದರೂಪ ಅನ್ನುವಂಥ ನಾಮ ಹೇಳ್ತಾ ಇದೆ. ಯಾವುದೇ ಒಂದು ಶಬ್ದದಲ್ಲೂ ನಾವು ಏಕಾಗ್ರರಾಗಿ ಅದರ ಮೂಲವನ್ನು ಹುಡುಕಿ ಹೊರಟ್ರೆ ಅದು ನಮ್ಮನ್ನು ಸೇರಿಸುವುದು ಆ ನಾದ ಮೂಲವಾದ ಓಂಕಾರಕ್ಕೆ, ಸೃಷ್ಟಿ ಮೂಲವಾದ ಓಂಕಾರಕ್ಕೆ, ನಮ್ಮದೇ ಮೂಲ ಸ್ವರೂಪಕ್ಕೆ ಅನ್ನೋದಾಗಿ ಈ ನಾದರೂಪಿಣಿ ಅನ್ನೋ ನಾಮ ಹೇಳ್ತಾ ಇದೆ. ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾದ ವಿಚಾರ. ಮತ್ತೆ ಮತ್ತೆ ನಾವು ಇದರನ್ನು ಯೋಚನೆ ಮಾಡಿ ತಿಳ್ಕೋಬೇಕು. ವಿಜ್ಞಾನ ಕಲನಾ ಅಂತ ಮುಂದಿನ ನಾಮ. ಇದರ ಅರ್ಥ ಬ್ರಹ್ಮ ಸಾಕ್ಷಾತ್ಕಾರವೇ ಸ್ವಾತ್ಮ ಸಾಕ್ಷಾತ್ಕಾರವಾಗಿ ಇರುವವಳು ಅಂತ ಅರ್ಥ. ವಿಜ್ಞಾನ ಅಂತಂದರೆ ಇಲ್ಲಿ ವಿಶೇಷವಾದಂಥ ಜ್ಞಾನ, ಅನುಭವ ಜ್ಞಾನ. ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಜ್ಞಾನ ತನ್ನ ಅನುಭವಕ್ಕೆ ಯಾರಿಗೆ ಬರ್ತದೆಯೋ ಅಂಥದ್ದನ್ನು ವಿಜ್ಞಾನ ಅಂತ ಇಲ್ಲಿ ಕರೆಯುವಂಥದ್ದು. ಅಂದರೆ ಬ್ರಹ್ಮಸ್ವರೂಪವೇ ನಾವು ಅಂತ ಯಾವ ಜ್ಞಾನಿಗೆ ಅನುಭವಕ್ಕೆ ಬರ್ತದೋ ಅದನ್ನು ಬ್ರಹ್ಮ ಸಾಕ್ಷಾತ್ಕಾರ ಅಂತ ಕರೆಯುವಂಥದ್ದು. ಬ್ರಹ್ಮ ಸಾಕ್ಷಾತ್ಕಾರವೇ ಆತ್ಮ ಸಾಕ್ಷಾತ್ಕಾರ. ಹಾಗಾಗಿ ಇಲ್ಲಿ ಕಲನ ಅಂತಂದರೆ ಜ್ಞಾನ ಅಥವಾ ಆತ್ಮ ಸಾಕ್ಷಾತ್ಕಾರ ಅಂತ ಅರ್ಥ. ಈ ಬ್ರಹ್ಮ ಸಾಕ್ಷಾತ್ಕಾರ ಮತ್ತು ಆತ್ಮ ಸಾಕ್ಷಾತ್ಕಾರ ಎರಡೂ ಒಂದೇ. ಬ್ರಹ್ಮಸ್ವರೂಪವೇ ತಾನು ಅಂತ ನಿಜವಾಗಿ ಯಾರಿಗೆ ಅರಿವಿರ್ತದೋ, ಸಾಕ್ಷಾತ್ಕಾರವಾಗಿರ್ತದೋ ಅಂಥವರು ವಿಜ್ಞಾನ ಕಲನ. ಯಾವ ಮನುಷ್ಯನಿಗೇ ಆಗಲಿ, ಜ್ಞಾನವನ್ನು ಪಡೆದವನಿಗೆ ತನ್ನ ನಿಜ ಸ್ವರೂಪ ಏನು ಅಂತ ಗೊತ್ತಾದರೆ ಅದೇ ಆತ್ಮ ಸಾಕ್ಷಾತ್ಕಾರ. ನಾವೀಗ ಪ್ರಪಂಚ ಜ್ಞಾನ ಉಳ್ಳವರು, ಆದರೆ ನಮ್ಮ ಆತ್ಮದ ಜ್ಞಾನ ನಮಗಿಲ್ಲ. ಹಾಗಾಗಿ ಈ ಆತ್ಮಜ್ಞಾನ ಅಂದ್ರೇನು ಅನ್ನೋ ಕಲ್ಪನೆನೇ ಇಲ್ಲ. ಶರೀರ ಬೇರೆ, ನಾನು ಬೇರೆ ಅನ್ನುವಂಥ ಸ್ಥಿತಿ ಮನುಷ್ಯನಿಗಿದೆ ಅಂತ ಈ ಅನುಭವ ಜ್ಞಾನವನ್ನು ಮಾಡಿಕೊಂಡ ಜ್ಞಾನಿಗಳು ಹೇಳುವಂಥದ್ದು.
ಶರೀರವನ್ನು ಆತ್ಮಜ್ಞಾನಿಗಳು ತನ್ನಿಂದ ಬೇರೆಯಾಗಿ ನೋಡ್ತಾರೆ ಅಂತ. ಆ ಸ್ಥಿತಿ ಯಾರಿಗೆ ಸಾಕ್ಷಾತ್ಕಾರವಾಯಿತೋ ಅಂಥವರೇ ಬ್ರಹ್ಮಸ್ವರೂಪರು ಅಥವಾ ವಿಜ್ಞಾನ ಕಲನ ಆ ಸ್ಥಿತಿಯಲ್ಲಿ ಇರುವವರು ಅಂತ. ಈ ಮಾತೆಗೆ ಬ್ರಹ್ಮಸ್ವರೂಪವೇ ತನ್ನ ಆತ್ಮ ಅಂತ ಅವಳಿಗೆ ಅರಿವಿದ್ದೇ ಇದೆ. ಯಾಕೆಂದರೆ ಅವಳೇ ಸ್ವತಃ ಅರಿವು, ಬ್ರಹ್ಮಸ್ವರೂಪ, ಆತ್ಮಸ್ವರೂಪ ಎಲ್ಲವೂ ಕೂಡ. ಹಾಗಾಗಿ ಈ ವಿಶೇಷ ಜ್ಞಾನವಾದ ಬ್ರಹ್ಮವನ್ನೇ ತನ್ನ ಆತ್ಮಸ್ವರೂಪವಾಗಿ ಉಳ್ಳವಳು ವಿಜ್ಞಾನ ಕಲನ ಅಂತ. ಈ ನಾಮದಿಂದ ನಿಜವಾಗಿ ತಮ್ಮ ಆತ್ಮಸ್ವರೂಪವನ್ನೇ ಆ ದೇವಿ ಅನ್ನೋದಾಗಿ ಕಂಡುಕೊಂಡಂಥ ವಾಗ್ದೇವಿಯರು ಇಲ್ಲಿ ವಿಜ್ಞಾನ ಕಲನ ಅನ್ನೋದಾಗಿ ಆ ಬ್ರಹ್ಮಸ್ವರೂಪವನ್ನೇ ತಮ್ಮ ತಾಯಿ ಎಂಬುದಾಗಿ ಈ ನಾಮದ ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ಕಲ್ಯ. ಕಲ್ಯ ಅಂತಂದರೆ ದಕ್ಷಳು, ಸಮರ್ಥಳು ಅಂತ ಅರ್ಥ. ಎಲ್ಲ ಕಲೆಗಳು, ಎಲ್ಲ ವಿದ್ಯೆಗಳಲ್ಲಿ ಈ ಮಾತೆ ಸರ್ವ ಸಮರ್ಥಳು ಅಂತ ಈ ನಾಮ ಹೇಳ್ತಾ ಇದೆ. ಹಾಗೆ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯದಲ್ಲಿ ಅತ್ಯಂತ ದಕ್ಷಳು ಮತ್ತು ಸಮರ್ಥಳು ಅಂತಲೂ ಇದರ ಅರ್ಥ. ಕಲ್ಯ ಅಂತಂದರೆ ನಿರೋಗ ಅಂತಲೂ ಒಂದು ಅರ್ಥ ಇದೆ, ರೋಗರಹಿತಳು. ಹಾಗೆ ಆರಾಧಕರ ರೋಗವನ್ನು ಕೂಡ ನಿರೋಗಗೊಳಿಸುವವಳು ಅಂತ ಕಲ್ಯ ಅನ್ನೋ ನಾಮಕ್ಕೆ ಒಂದು ಅರ್ಥ. ನಿರಾಮಯ ಅಂತ ಒಂದು ನಾಮ ಇದೆಯಲ್ಲ, ಅದೇ ಅರ್ಥವನ್ನು ಹೇಳುವಂಥದ್ದು. ಹಾಗೆ ಕಲ್ಯ ಅಂತಂದರೆ ಧ್ಯಾನ ಮಾಡುವುದಕ್ಕೆ ಯೋಗ್ಯಳು. ಹಿಂದಿನ ನಾಮ ವಿಜ್ಞಾನ ಕಲನ ಅಂತ ಹೇಳಿತ್ತು ಅಲ್ವಾ, ಆತ್ಮಸ್ವರೂಪಿಯಾಗಿರುವವಳು ಅಂತ. ಅವಳು ಆತ್ಮಸ್ವರೂಪಿಯಾದ್ದರಿಂದ ನಮ್ಮೆಲ್ಲರ ಆತ್ಮಸ್ವರೂಪವೂ ಅವಳೇ ಆದ್ದರಿಂದ ಅವಳನ್ನೇ ಧ್ಯಾನ ಮಾಡಲಿಕ್ಕೆ ಅವಳು ಯೋಗ್ಯಳಾಗಿದ್ದಾಳೆ. ಹೀಗೆಲ್ಲ ಅರ್ಥವನ್ನು ಈ ಕಲ್ಯ ಅನ್ನುವಂಥ ನಾಮ ಸ್ಫುರಿಸ್ತಾ ಇದೆ. ಮುಂದಿನ ನಾಮ ವಿದಗ್ಧ. ವಿದಗ್ಧ ಅನ್ನೋದರ ಅರ್ಥ ಇವಳು ಕುಶಲಳು, ಪ್ರವೀಣಳು, ಜಾಣೆ ಅಂತೆಲ್ಲ ಅರ್ಥ ಇದೆ. ತನ್ನ ಎಲ್ಲ ಕಾರ್ಯಗಳಲ್ಲೂ ಇವಳು ಚಾತುರ್ಯ ಹೊಂದಿದವಳು. ಈ ಜಗತ್ತಿನಲ್ಲಿ ಎಷ್ಟೋ ವಸ್ತುಗಳಿವೆ, ಅಸಂಖ್ಯವಾಗಿವೆ, ಒಂದರಂತೆ ಇನ್ನೊಂದಿಲ್ಲ. ಉದಾಹರಣೆ ಕೊಡೋದಾದರೆ ಮನುಷ್ಯರನ್ನೇ ನೋಡೋಣ. ಮನುಷ್ಯರು ಸಾಧಾರಣ ಒಂದು 750 ಕೋಟಿ ಜನಸಂಖ್ಯೆ ಇದೆ ಅಂತ ಅಂದ್ಕೊಂಡ್ರು ಒಬ್ಬ ಮನುಷ್ಯನಂತೆ ಇನ್ನೊಬ್ಬ ಮನುಷ್ಯ ಇಲ್ಲ. ಒಂದು ಮನುಷ್ಯನ ಬೆರಳಚ್ಚಿನಂತೆ ಅಥವಾ ಒಬ್ಬ ಮನುಷ್ಯನ ಒಂದು ಬೆರಳಿನ ಅಚ್ಚಿನಂತೆ ಇನ್ನೊಂದು ಬೆರಳಚ್ಚು ಇಲ್ಲ. ಎಷ್ಟೊಂದು ಆಶ್ಚರ್ಯ! ಇಂಥ ಬಹಳಷ್ಟು ವಿಸ್ಮಯಕಾರಿಯಾದಂಥ ಸಂಗತಿಗಳು ಇಡೀ ವಿಶ್ವದಲ್ಲಿ ತುಂಬಿಕೊಂಡಿವೆ. ಸೂಕ್ಷ್ಮ ಮನಸ್ಸಿಗೆ ಇವೆಲ್ಲ ಅರಿವಿಗೆ ಬರ್ತಾ ಹೋಗ್ತವೆ. ಈ ರೀತಿಯ ವಿಸ್ಮಯಯುತ ಸೃಷ್ಟಿ ಮಾಡಿರುವ ಆ ಮಾತೆ ಎಂಥ ಕುಶಲಳು, ಪರಿಣಿತಳು ಆಗಿರಬಹುದು, ಊಹಿಸೋಕು ಸಾಧ್ಯವಿಲ್ಲ ಅಲ್ವಾ. ಹಾಗಾಗಿ ಇದರನ್ನೆಲ್ಲ ನೋಡಿ ವಿಸ್ಮಯಗೊಂಡಂಥ ವಾಗ್ದೇವಿಯರು ಸ್ತುತಿಸುವಂಥ ನಾಮ ವಿದಗ್ಧ. ಊಹಿಸ್ಲಿಕ್ಕೂ ಸಾಧ್ಯವಿಲ್ಲದ ಸ್ಥಿತಿ ಇವಳದ್ದು ಅಂತ ಈ ನಾಮದ ಮೂಲಕ ಸ್ತುತಿ ಮಾಡ್ತಾ ಇದ್ದಾರೆ. ಅನೂಹ್ಯ ಸ್ಥಿತಿ, ಊಹಿಸ್ಲಿಕ್ಕೂ ಸಾಧ್ಯವಿಲ್ಲದ ಸ್ಥಿತಿ, ಈ ಅಸ್ತಿತ್ವ ಅಥವಾ ಈ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿ ಅಂತಂದರೆ ಅದು ಪರಿಪೂರ್ಣ ಸ್ಥಿತಿ. ಎಲ್ಲವೂ ಅದರಲ್ಲಿ ಒಗ್ಗೂಡಿಕೊಂಡಿವೆ. ಹಾಗಾಗಿ ಇವಳನ್ನು ವಿದಗ್ಧ ಅನ್ನೋ ನಾಮದಿಂದ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಬೈಂದವಾಸನ ಅಥವಾ ಬೈಂದವಾಸಿನಿ ಅಂತಲೂ ಹೇಳ್ತಾರೆ. ಬೈಂದವಾಸನ ಅಂತಂದರೆ ಬಿಂದುವೆ ಆಸನವಾಗಿರುವವಳು. ಹುಬ್ಬುಗಳ ಮೇಲ್ಭಾಗದಲ್ಲಿರುವಂಥ ವೃತ್ತವೇ ಬೈಂದವ ಅಥವಾ ಆಜ್ಞಾಚಕ್ರ ಅಂತ ಕರೀತಾರೆ. ಈ ಆಜ್ಞಾಚಕ್ರದಲ್ಲಿ ಈ ಮಾತೆ ನೆಲೆಸಿರೋದ್ರಿಂದ ಇವಳಿಗೆ ಬೈಂದವಾಸಿನಿ ಅನ್ನೋ ನಾಮ. ಯೋಗ ಸಾಧಕರು ಈ ಆಜ್ಞಾಚಕ್ರದಲ್ಲಿಯೇ ಏಕಾಗ್ರವಾಗಿ ಇಲ್ಲೇ ಜಗನ್ಮಾತೆಯನ್ನು ದರ್ಶಿಸ್ತಾರೆ ಅಂತ ಹೇಳಲಾಗ್ತದೆ. ಹಾಗೆ ಶ್ರೀಚಕ್ರದಲ್ಲಿ ಅದರ ಮಧ್ಯದಲ್ಲಿರುವ ಬಿಂದು ಏನಿದೆ ಆ ಬಿಂದು ಸ್ಥಾನವೇ ಬೈಂದವ. ಆ ಬಿಂದುವಿನಲ್ಲಿ ಈ ಮಾತೆ ನೆಲೆಸಿರೋದ್ರಿಂದ ಅವಳು ಬೈಂದವಾಸಿನಿ. ಇಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡದ ಪ್ರತಿ ಕಣಕಣವೂ ಕೂಡ ಒಂದು ಬಿಂದುವೆ. ಈ ವಿಶ್ವದ ಕಣಗಳಲ್ಲೆಲ್ಲ ಆ ಮಾತೆಯೇ ಚೈತನ್ಯ ರೂಪದಲ್ಲಿ ನೆಲೆಸಿರೋದ್ರಿಂದ ಅವಳಿಗೆ ಬೈಂದವಾಸಿನಿ ಅನ್ನೋ ನಾಮ. ಹಾಗೆ ನಮ್ಮ ದೇಹವನ್ನು ತಗೊಂಡ್ರೆ ನಮ್ಮ ದೇಹದ ಪ್ರತಿ ಕೋಶಗಳು, ಜೀವಕೋಶಗಳೇನಿವೆ, ಆ ಪ್ರತಿ ಜೀವಕೋಶಗಳಲ್ಲೂ ಶಕ್ತಿಯಾಗಿ ನೆಲೆಸಿರುವಂಥವಳು ಈ ಮಾತೆಯೇ. ಆದ್ದರಿಂದ ಅವಳಿಗೆ ಬೈಂದವಾಸನ ಅನ್ನುವಂಥ ನಾಮ.
ಒಟ್ಟಿನಲ್ಲಿ ಈ ನಾಮದ ಮೂಲಕ ಈ ವಾಗ್ದೇವಿಯರು ನಾವು ನಮ್ಮ ಶರೀರದಲ್ಲೂ ಕೂಡ ಈ ದೇವಿಯನ್ನ ಹೇಗೆ ಅನುಸಂಧಾನ ಮಾಡಬೇಕು, ಹಾಗೆ ಸುತ್ತಲಿನ ಪ್ರಕೃತಿ ಅಥವಾ ಸುತ್ತಲಿನ ವಾತಾವರಣದಲ್ಲಿ ಪ್ರಪಂಚದಲ್ಲಿ ಹೇಗೆ ನಾವು ಅವಳನ್ನು ಅನುಸಂಧಾನ ಮಾಡಬೇಕು ಅನ್ನೋದನ್ನು ಈ ನಾಮದ ಮೂಲಕ ನಮಗೆ ಸೂಚಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸಾಧನೆಗೆ ಸಂಬಂಧಪಟ್ಟ ನಾಮಗಳು. ಹಾಗೆ ಮುಂದಿನ ನಾಮವೂ ಕೂಡ ಅದನ್ನೇ ಹೇಳ್ತಾ ಇದೆ. ಅದಕ್ಕೂ ಮೊದಲು ಅದಕ್ಕೆ ಸಂಬಂಧಪಟ್ಟ ಶ್ಲೋಕ 168ನೇ ಶ್ಲೋಕವನ್ನು ನೋಡೋಣ. ತತ್ವಾಧಿಕಾ ತತ್ವಮಯೀ ತತ್ವಮರ್ಥಸ್ವರೂಪಿಣಿ ಸಾಮಗಾನ ಪ್ರಿಯ ಸೌಮ್ಯ ಸದಾಶಿವ ಕುಟುಂಬಿನಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ತತ್ವಾಧಿಕ. ಇದರ ಅರ್ಥ ತತ್ವಗಳನ್ನೆಲ್ಲ ಮೀರಿದ ತತ್ವ ಇವಳು, ಎಲ್ಲ ತತ್ವಗಳನ್ನು ಮೀರಿದಾಳೆ. ಅತ್ಯತಿಷ್ಠ ದಶಾಂಗುಲಂ ಅಂತ ಪುರುಷ ಸೂಕ್ತ ಮಂತ್ರ ಹೇಳ್ತದಲ್ಲ, ಅದೇ ಅರ್ಥದಲ್ಲಿ ಈ ಪ್ರಪಂಚದಲ್ಲಿ ನಮಗೆ ಗೊತ್ತಿರುವ ಎಲ್ಲ ತತ್ವಗಳನ್ನು ಮೀರಿದಂತಹ ಒಂದು ಶ್ರೇಷ್ಠವಾದ ತತ್ವ ಅವಳು ಅಂತ ಈ ನಾಮ ಹೇಳ್ತಾ ಇದೆ. ಯಾವ ವಸ್ತುವು ಸಕಲ ಭೂತಗಳಿಗೂ ಅಂದರೆ ಸಕಲ ಜೀವಕೋಟಿಗಳಿಗೂ ಸುಖಾನುಭವವನ್ನು ನೀಡುತ್ತಾ ಪ್ರಳಯದವರೆಗೂ ಇರುವುದೋ ಅದಕ್ಕೆ ತತ್ವ ಅಂತ ಹೆಸರು. ಈ ಮಾನವ ಶರೀರ ನಿರ್ಮಾಣ, ಅದರ ಆಕೃತಿ, ಅದು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಅಗತ್ಯವಾದಂಥ ಶಕ್ತಿಗಳು, ಶ್ವಾಸ ಅಂದರೆ ಪ್ರಾಣ, ವಾಯು, ಅಗ್ನಿ, ಉಳಿದ ಧಾತುಗಳು, ಈ ಎಲ್ಲವನ್ನೂ ಸೇರಿಸಿ ಇದನ್ನ ತತ್ವಗಳು ಅಂತ ಕರೀತಾರೆ. ಈ ಎಲ್ಲ ತತ್ವಗಳನ್ನು ಸಮದೂಗಿಸಿ ಈ ಮಾನವ ಜೀವನವನ್ನ ಸಾರ್ಥಕಗೊಳಿಸುವ ಚೈತನ್ಯವೇ ಶ್ರೀಮಾತೆ. ಆ ಎಲ್ಲ ಪ್ರಕೃತಿ ತತ್ವಗಳನ್ನು ಮೀರಿ ಅದಕ್ಕೆ ಅತೀತಳಾಗಿ ಸಾಕ್ಷೀಭೂತಳಾಗಿರುವಂಥ ಚೈತನ್ಯವೇ ಶ್ರೀಮಾತೆ. ಹಾಗಾಗಿ ಆ ತತ್ವಗಳೆಲ್ಲದಕ್ಕೂ ಅವಳು ಅಧಿಕಳಾದವಳು, ಅದನ್ನು ಮೀರಿದ ಇನ್ನೊಂದು ತತ್ವ ಅನ್ನೋದಾಗಿ ಹೇಳಲಿಕ್ಕೆ ತತ್ವಾಧಿಕ ಅನ್ನೋ ನಾಮದ ಸ್ತುತಿ ವಾಗ್ದೇವಿಯರಿಂದ ಆ ಚೈತನ್ಯ ಮಾತೆಗೆ ನಡೀತಾ ಇದೆ. ಸಕಲ ಜೀವಕೋಟಿಗಳನ್ನೂ ರಕ್ಷಿಸುವವಳು ಅವಳೇ. ಮಾನವ ಶರೀರ ನಮ್ದಾದ್ರಿಂದ ಈ ಮಾನವ ಶರೀರದಲ್ಲಿ ಇರುವಂಥ ವಿಷಯವನ್ನ ಉದಾಹರಣೆ ತಗೊಂಡು ಈ ನಾಮದ ವಿವರಣೆ ಆಯಿತು. ಇದರನ್ನ ಗಮನಿಸಿಕೊಳ್ಬೇಕು. ಮುಂದಿನ ನಾಮ ತತ್ವಮಯಿ. ತತ್ವಮಯಿ ಅಂತಂದ್ರೆ ತತ್ವಮಯವಾಗಿರುವವಳು. ಎಲ್ಲ ತತ್ವಗಳು ಅಂದರೆ ಈ ಸೃಷ್ಟಿ ರಚನೆಗೆ ಬೇಕಾದಂತಹ ಎಲ್ಲ ತತ್ವಗಳು, ಪಂಚಭೂತಗಳು, ಶಕ್ತಿ ತತ್ವ, ಇದೆಲ್ಲವೂ ಕೂಡ ಆ ಮಾತೆಯಿಂದಲೇ ಉದ್ಭವಿಸಿದ್ದು. ಈ ದೇವಿ ಆ ಎಲ್ಲ ತತ್ವಗಳಲ್ಲಿದ್ದೂ ಕೂಡ ಆ ತತ್ವವನ್ನು ಮೀರಿರುವಂಥವಳು. ಅಂದರೆ ಇವಳು ತತ್ವಮಯಿಯೂ ಹೌದು, ತತ್ವಾತೀತಳೂ ಹೌದು, ಅಂದರೆ ಆತ್ಮಸ್ವರೂಪಳೂ ಹೌದು. ಹಾಗೆ ಸೃಷ್ಟಿಯನ್ನ ರಚನೆ ಮಾಡಿ ಆ ಸೃಷ್ಟಿಯನ್ನು ನಡೆಸುವಂತಹ ಪ್ರಕೃತಿ ಶಕ್ತಿಯೂ ಕೂಡ ಇವಳೇ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮವು ಈ ತತ್ವಕ್ಕೆ ಸಂಬಂಧಪಟ್ಟ ನಾಮವೇ ಆಗಿದೆ, ತತ್ವಮರ್ಥ ಸ್ವರೂಪಿಣಿ. ಇದರ ಅರ್ಥ ತತ್ ತ್ವಂ ಪದಗಳ ಅರ್ಥವಾಗಿರುವವಳು. ತತ್ ತ್ವಂ ಎಂಬ ಉಪನಿಷದ್ ವಾಕ್ಯ ಯಾವ ಲಕ್ಷ್ಯವನ್ನ ಬೋಧಿಸುವುದೋ ಆ ಲಕ್ಷ್ಯ ಸ್ವರೂಪವೇ ಇವಳು. ಗುರುಗಳು ಹೇಳ್ತಾರಲ್ಲ ತತ್ವಂ ಅಸಿ ಅಂತ, ಇದು ಜೀವ ಬ್ರಹ್ಮದ ಐಕ್ಯವನ್ನ ಬೋಧಿಸುವಂತಹ ವಾಕ್ಯ. ತತ್ವಂ ಅಸಿ ಅಂತಂದ್ರೆ ಅದರ ಅರ್ಥ ನೀನು ಅದೇ ಆಗಿರುವೆ ಅಂತ ಗುರು ಬೋಧಿಸುವಂಥದ್ದು. ಆ ಗುರುವು ತನ್ನ ನಿಜ ಸ್ವರೂಪ ಏನು ಅಂತ ತಿಳ್ಕೊಂಡು ಆಮೇಲೆ ಆ ಶಿಷ್ಯನಿಗೆ ನೀನೂ ಅದೇ ಆಗಿದೀಯಾ ಅಂತ ಬೋಧಿಸ್ತಾನೆ. ಅಂತ ವಾಕ್ಯ ಇದು. ಉಪನಿಷತ್ತಿನ ಮಹಾವಾಕ್ಯ ಅಂತ ಇದರನ್ನ ಕರೀತಾರೆ. ತತ್ವಮಸಿ. ಸ್ವಲ್ಪ ಅಂತರ್ಮುಖಿ ಚಿಂತನೆಯುಳ್ಳವರಿಗೆ ಇದು ಬೇಗ ಅರ್ಥವಾಗುತ್ತೆ. ನೀನು ಆ ಬ್ರಹ್ಮವಸ್ತುವೇ ಆಗಿರುವೆ ಎಂಬುವಂಥದ್ದನ್ನ ಯಾರು ತನ್ನಲ್ಲಿ ತಾನು ಬ್ರಹ್ಮವಸ್ತು ಅಂತ ಅರ್ಥಕೊಂಡಿದ್ದಾನೋ ಅದೇ ಗುರುವೇ ಆ ಶಿಷ್ಯನಿಗೆ ಬೋಧಿಸುವಂಥದ್ದು. ಗುರುವಿನ ಈ ಬೋಧನೆಯನ್ನು ಅನುಸರಿಸಿ ಆ ಶಿಷ್ಯನೂ ಕೂಡ ಅದನ್ನೇ ಅನುಸಂಧಾನ ಮಾಡಿ ಮಾಡಿ ತನ್ನ ಹೃದಯದ ಅರಿವಿನಲ್ಲೇ ಆ ಗುರು ಹೇಳಿರುವ ವಿಚಾರವನ್ನ ತನ್ನ ಅನುಭವಕ್ಕೆ ತಂದುಕೊಳ್ತಾನೆ. ಹಾಗೆ ಆ ಅನುಭವಕ್ಕೆ ಬಂದಂತ ಅರಿವಿನಲ್ಲೇ ಅವನು ಸದಾಕಾಲ ನೆಲೆಯಾಗಿರ್ತಾನೆ. ಇದು ತತ್ವಂ ಅಸಿ ಅನ್ನುವಂತಹ ಗುರುವಾಕ್ಯದ ಅನುಸಂಧಾನದ ಫಲ. ಅಲ್ಲಿಗೆ ಈ ದೇವಿಯೇ, ಈ ಚೈತನ್ಯವೇ
ತತ್ವಮಸಿ ಅನ್ನೋ ಗುರುವಿನ ಅನುಭವದ ಮಹಾವಾಕ್ಯವೂ ಹೌದು. ಹಾಗೆ ಆ ಶಿಷ್ಯನಲ್ಲಿ ಫಲಿಸಿದ ಈ ಮಹಾವಾಕ್ಯದ ಅನುಭವ ಜ್ಞಾನವೂ ಹೌದು. ಅಂದರೆ ಅವಳು ಗುರುರೂಪಿಯೂ ಹೌದು, ಶಿಷ್ಯರೂಪಿಯೂ ಹೌದು ಅಂತಾಯ್ತು. ಹಾಗಾಗಿ ತತ್ವಮರ್ಥ ಸ್ವರೂಪಿಣಿ. ಈ ರೀತಿ ಗುರುಬೋಧನೆಯಿಂದ ಶಿಷ್ಯನನ್ನು ಗುರುವನ್ನಾಗಿ ಮಾಡುವಂತಹ ಶಕ್ತಿ ಇದೆಯಲ್ಲ, ಅದೇ ನಿಜವಾದಂತಹ ತತ್ವಮಸಿ ಅನ್ನೋ ಬೋಧನೆಯ ಫಲ ಅಂತ ಅದರನ್ನು ನಮಗೆ ಹೇಳಲಿಕ್ಕೆ, ನಾವು ಇದನ್ನು ಸಾಧಿಸಿಕೊಳ್ಳಬಹುದು ಅನ್ನೋ ಸೂಚನೆಯನ್ನು ಕೊಡಲಿಕ್ಕೆ ಈ ತತ್ವಮರ್ಥ ಸ್ವರೂಪಿಣಿ ಅನ್ನೋ ನಾಮವನ್ನು ವಾಗ್ದೇವಿಯರು ಇಲ್ಲಿ ಸ್ತುತಿಯಾಗಿ ತಗೊಂಡು ಬಂದಿದ್ದಾರೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ನಮಸ್ಕಾರ.